ನಮ್ಮ ಗೋಲ್ ಸೆಟ್ಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನಮ್ಮ ಲೈಫ್ನಲ್ಲಿ ಒಂದು ಗುರಿ ಅಂತ ಇದ್ದಾಗ ನಾವು ಅದ್ರ ಕಡೆ ಕಾನ್ಸಂಟ್ರೇಟ್ ಆಗಿರ್ತೀವಿ, ಅದ್ರ ಕಡೆ ವರ್ಕ್ ಮಾಡ್ತಾ ಇರ್ತೀವಿ, ಬೇರೆ ಎಲ್ಲೂ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ. ಸೊ ಕೆಲವರು ಲೈಫಲ್ಲಿ ಅಂದ್ಕೊಂಡಿದ್ದನ್ನು ಬಹಳ ಬೇಗ ಕ್ವಿಕ್ ಆಗಿ ಕರೆಕ್ಟಾಗಿ ಗೋಲ್ ರೀಚ್ ಮಾಡ್ತಾರೆ. ಬಟ್ ಇನ್ನು ಕೆಲವರು ಆ ಗೋಲ್ ರೀಚ್ ಮಾಡೋಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಅವರಿಗೆ ಟ್ರಿಕ್ಸ್ಗಳು ಗೊತ್ತಿರಲ್ಲ, ಎಷ್ಟೋ ಟೈಮ್ ಅವರು ಅಂದ್ಕೊಂಡಿದ್ದ ಗೋಲ್ ರೀಚ್ ಆಗೋದೇ ಇಲ್ಲ, ತುಂಬ ಸಫರ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ರೀಸನ್ ಏನೋದೇ ಗೊತ್ತಿರಲ್ಲ. ಸೊ ಫಸ್ಟ್ ಚಿಕ್ಕ ವಯಸ್ಸಿನಿಂದಲೇ ಗೋಲ್ಗಳನ್ನು ಸೆಟ್ಟಿಂಗ್ ಮಾಡ್ಬೋದಾ? ಡೆಫಿನೆಟ್ಲಿ ಚಿಕ್ಕ ವಯಸ್ಸಿಂದನೇ ನಾವು ಗೋಲ್ಸ್ ಅಂದರೆ ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೋದು. ಒಂದು ಇದು ಬರೀ ಸ್ಟಡೀಸಲ್ಲಿ ಆಗಿರಲಿ, ಆಮೇಲೆ ಫುಡ್ಡಲ್ಲಿ ಆಗಿರಲಿ, ಸ್ಲೀಪಿಂಗ್ ಪ್ಯಾಟರ್ನಲ್ಲಿ ಆಗಿರಲಿ, ಅಥವಾ ನಮ್ಮ ಹ್ಯಾಬಿಟ್ಸಲ್ಲಿ ಆಗಿರಲಿ, ಇದೆಲ್ಲದು ಗೋಲ್ಸ್ನ ನಾವು ಇಂದನೇ ಹೇಳ್ಕೊಡ್ಬೋದು. ಸಣ್ಣದಂದರೆ ಪ್ರಾಬ್ಲಿ ದ ಚೈಲ್ಡ್ ಇಸ್ 5 ಇಯರ್ಸಿಂದನೂ ನಾವು ಹೇಳ್ಕೊಡ್ಬೋದಾಗುತ್ತೆ. ಯಾಕಂದರೆ ಗೋಲ್ಸಲ್ಲಿ ಬರೀ ನಮ್ಮ ಎಕಾಡೆಮಿಕ್ ಗೋಲ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಎಕಾಡೆಮಿಕ್ ಮಾತ್ರ ಅಲ್ಲ, ಹೋಲಿಸ್ಟಿಕ್ ಆಗಿ ನಾವು ಮಕ್ಕಳನ್ನ ನೋಡ್ಕೋಬೇಕಂದ್ರೆ ಫಿಸಿಕಲ್ ಗೋಲ್ಸು ಇರಬೇಕು, ಬಯಾಲಜಿಕಲ್ ಗೋಲ್ಸ್ ಇರಬೇಕು, ಎಕಾಡೆಮಿಕ್ ಗೋಲ್ಸ್ ಇರಬೇಕು, ಸೋಷಿಯಲ್ ಗೋಲ್ಸು ಇರಬೇಕು. ಸೊ ನಾವು ಮಕ್ಕಳಿಗೆ ಗೋಲ್ಸ್ ಅಂತ ಆದಾಗ ನಾವು ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಗೋಲ್ಸ್ನೇ ಹಾಕ್ತೀವಿ. ಸೊ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಅವ್ರದ್ದೇ ಗೋಲ್ಸು, ಅವ್ರದ್ದೇ ಇಂಟ್ರೆಸ್ಟ್ ನಾವು ಬರ್ಕೊಂಡು ಆಮೇಲೆ ನಾವು ಅವರಿಗೆ ಚೈಲ್ಡಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಎಷ್ಟು ಈ ಗೋಲ್ಸ್ನ ಈ ವರ್ಷದಲ್ಲಿ ಅಚೀವ್ ಮಾಡಬೇಕಾಗುತ್ತಾ, ಈ ವರ್ಷಕ್ಕೆ ಅಚೀವ್ ಮಾಡಬೇಕಾದ್ರೆ ಎಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಮಂತ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಅಥವಾ ವೀಕ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ವಾರಕ್ಕೆ ದಿವಸಕ್ಕೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಚೈಲ್ಡಿಗೆ ನಾವು ಡಿವೈಡ್ ಮಾಡಿಬಿಟ್ಟು ಟೈಮ್ ಟೇಬಲಲ್ಲಿ ನಾವು ಹೇಗೆ ಚೈಲ್ಡಿಗೆ ಬರೀಬೇಕು ಅಂತ ನಾವು ಹೇಳ್ಕೊಡ್ಬೇಕಾಗತ್ತೆ.